ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ಅನ್ನುವಂಥದ್ದು ತುಂಬಾ ವಿಶೇಷವಾಗಿರುತ್ತೆ. ಮಂಗಳವಾರದ ದಿನ ಶುಭ ಕಾರ್ಯಗಳನ್ನು ನಾವು ಸಾಕಷ್ಟು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಈ ದಿನ ಮಾಡುವಂಥ ಪರಿಹಾರಗಳು, ಕೆಲಸ ಯಾವುದೇ ಇರಬಹುದು, ನಿರ್ವಿಘ್ನವಾಗಿ ನಮಗೆ ಕೆಲಸಗಳು ಸರಾಗವಾಗಿ ಸಾಗುತ್ತೆ. ಯಾಕಂದರೆ ಕುಜನಿಗೆ ಸಂಬಂಧಪಟ್ಟಂತೆ ಕುಜನು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದನ್ನು ಪದೇ ಪದೇ ಮಾಡಿಸುವಂತೆ ಮಾಡುತ್ತೆ. ಅಂದರೆ ನಮ್ಮ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಕ್ಕೆ ಈ ರೀತಿಯ ದಿನಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಮುಖ್ಯವಾಗಿ ನಮಗಿರುವಂಥ ಮನೆಯಲ್ಲಿ ತೊಂದರೆಗಳು ಸಾಕಷ್ಟು ಇರುತ್ತೆ. ಕೆಲವೊಬ್ಬರಿಗೆ ಹೊರಗಡೆ ಇರುತ್ತೆ. ಆದರೆ ಮನೆಯಲ್ಲಿರುವಂಥ ಪರಿಹಾರಕ್ಕಾಗಿ ನಾವು ಹುಡುಕ್ತಾ ಇರ್ತೀವಿ. ಆ ಸಮಸ್ಯೆಗಳು ತುಂಬಾ ಬೆಟ್ಟದಷ್ಟಿದೆ ಅನ್ನುವಂಥವರು ತಪ್ಪದೆ ಮಂಗಳವಾರ ನಾವು ಸಾಲಕ್ಕೆ ಗುರಿಯಾಗಿದ್ದೀವಿ, ಸಾಲ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದೀವಿ, ತೀರಿಸೋದಕ್ಕೆ ಆಗ್ತಾಯಿಲ್ಲ ಅನ್ನುವಂಥವರು ನೋಡಿ, ನೀವು ದುಡ್ಡಿಗಾಗಿ ಏನೇ ರೀತಿಯ ಪ್ರಯತ್ನ ಪಡ್ತಾಯಿದ್ರೂ ಈ ಬದಲಾವಣೆಯನ್ನು ಮಾಡ್ಕೊಳ್ಳಿ. ಆಗ ನಿಮಗೆ ಆಟೋಮೆಟಿಕ್ 4 ಕಡೆಯಿಂದ ದುಡ್ಡು ಅನ್ನುವಂಥದ್ದು ಸರಾಗವಾಗಿ ಬರುತ್ತೆ. ಯಾಕಂದರೆ ನಾವು ಎಷ್ಟೋ ಜನನ ಕೇಳಿರ್ತೀವಿ, ಅಥವಾ ನಮ್ಮ ಅದೃಷ್ಟನೇ ಸರಿಯಾಗಿ ಇರೋದಿಲ್ಲ, ಕಷ್ಟ ಜಾಸ್ತಿ ಇರುತ್ತೆ. ಅದನ್ನು ನಾವು ಈ ಪರಿಹಾರದ ಮುಖಾಂತರ ಮಾಡಿಕೊಂಡಾಗ ಯಥೇಚ್ಛವಾದಂಥ ಹಣ ಅನ್ನೋದು ನಮಗೆ ಸಿಗುತ್ತೆ, ಅದೃಷ್ಟ ಕುಲಾಯಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಂಗಳವಾರ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತುಂಬ ಜನ ಕೆಂಪು ಬಟ್ಟೆಗಳನ್ನು ಆ ದಿನ ಗೊತ್ತೋ ಗೊತ್ತಿಲ್ಲದೆ ಹಾಕ್ಕೊಳ್ತಾರೆ. ದೂರ ಪ್ರಯಾಣ ಹೋಗ್ಬಾರ್ದು. ಆ ದಿನ ನಾವು ಆದಷ್ಟು ಈ ಕೆಂಪು ಪದಾರ್ಥಗಳು, ಬೇಳೆ ಪದಾರ್ಥಗಳಿರುತ್ತಲ್ವ, ಅವುಗಳನ್ನು ತುಂಬಾ ಕಡಿಮೆ ಮಾಡಿಬಿಡಬೇಕು, ತಿನ್ನಬಾರ್ದು. ಆ ದಿನ ಬೇರೆ ರೀತಿಯಲ್ಲಿ ನೀವು ಆಹಾರದ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬಹುದು. ಇದನ್ನು ಮಾಡಿಕೊಂಡಾಗ ಸಾಲಕ್ಕೆ ನಾವು ಗುರಿಯಾಗೋದಿಲ್ಲ. ಸಾಲದ ಸಮಸ್ಯೆಗಳಿದ್ದರೂ ಕೂಡ ಬೇಗ ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ತೀವಿ. ಮುಖ್ಯವಾಗಿ ಇದನ್ನು ಮಂಗಳವಾರದ ರಾತ್ರಿ ಮಾಡಿಕೊಳ್ಳುವಂಥ ಪರಿಹಾರ ತುಂಬ ಸರಳವಾಗಿರುತ್ತೆ. ಇದಕ್ಕೆ ಸಾಸಿವೆ ಅನ್ನುವಂಥದ್ದು ತಂತ್ರ ಪರಿಹಾರಗಳಲ್ಲಿ ಬಹಳ ಮುಖ್ಯವಾಗಿ ಬಳಸುವಂಥದ್ದು ಇದು. ಏಕೆಂದರೆ ನಾವು ಹಿರಿಯರನ್ನು ನೋಡಿರ್ತೀವಿ, ನಮ್ಮ ಮನೆಯಲ್ಲಿ ಏನಾದರೂ ತುಂಬಾ ಸಂಸಾರದಲ್ಲಿ ಏರಿಳಿತಗಳು, ಕಷ್ಟ, ತುಂಬಾ ನಾವು ನೋವು ಪಟ್ಟಿದ್ದೀವಿ, ಮನೆಯಲ್ಲಿ ಇನ್ನಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಇದೆ ಅನ್ನುವಂಥವರು ಸಾಸಿವೆಯನ್ನು ತಗೊಂಡಿದ್ದೇ ದೃಷ್ಟಿ ಮಾಡ್ತಾಯಿದ್ರು ಮನೆಗೆ. ಅಥವಾ ಮನೆಯಲ್ಲಿ ಯಾರೋ ಒಬ್ಬರು ಈ ರೀತಿ ಕಷ್ಟಪಡ್ತಾ ಇದ್ದಾರೆ, ಮಾತಾಡ್ತಾ ಇಲ್ಲ ಸರಿಯಾಗಿ, ಯಾರ ಜೊತೆನೂ ಹೊಂದಿಕೊಳ್ತಾ ಇಲ್ಲ, ಮಾತಾಡಿದ್ರೆ ಜಗಳ ಮಾಡ್ತಾರೆ, ಕಷ್ಟ ತುಂಬ ಇದೆ ಅನ್ನುವಂಥವ್ರಿಗೆ ಅವರು ದೃಷ್ಟಿ ತೆಗೆದು ರಹಸ್ಯವಾಗಿ ಅದನ್ನು ಒಂದು ಗ್ಲಾಸಲ್ಲಿ ನೀರು ಹಾಕಿಬಿಟ್ಟಿದೆ, ಅದರೊಳಗಡೆ ಹಾಕಿ ಇಡ್ತಾಯಿದ್ರು. ಮಾರನೇ ದಿನ ಎತ್ತಿ ಅದನ್ನು ಚರಂಡಿಗೆ ಎಸಿತಾಯಿದ್ರು. ನೋಡಿ, ಆ ಥರ ಮಾಡೋದ್ರಿಂದ ಮನೆಗೆ, ನಮ್ಮ ಮನಸ್ಸಿಗೆ ಘಾಸಿಯಾಗಿದ್ದರು, ಆರೋಗ್ಯ ಸಮಸ್ಯೆಗಳಿದ್ದರು, ಹಣಕಾಸಿನ ಸಮಸ್ಯೆಗಳಿದ್ದರು, ಎಲ್ಲವನ್ನು ಕೂಡ ಉತ್ತಮ ಸ್ಥಿತಿಗೆ ತರುವಂಥ ಒಂದು ಈ ಪದ್ಧತಿಯನ್ನು ನೀವು ಫಾಲೋ ಮಾಡಬಹುದು. ಮಂಗಳವಾರ ಸಾಸಿವೆಯನ್ನು ನೀವು ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಯಾವ ಪ್ಲೇಟ್ ಆದರೂ ತಗೊಳ್ಳಿ. ಸಾಸಿವೆ ನಾವು ಬರೀ ಅಡುಗೆ ಮಾಡುವಂಥದ್ದು ಅಂತ ಅಂದ್ಕೊಳ್ತೀವಿ, ಅಡುಗೆಗೆ ಒಗ್ಗರಣೆಗೆ ಬಳಸುವಂಥ ಪದಾರ್ಥ ಅಂತ ಅಷ್ಟೇ ಅಂದ್ಕೊಳ್ತೀವಿ. ಆದರೆ ಇದಕ್ಕೆ ತುಂಬಾ ಶಕ್ತಿ ಇದೆ. ನಮ್ಮ ರಹಸ್ಯ ಶಾಸ್ತ್ರಗಳಲ್ಲಿ ಜಾಸ್ತಿ ಇದನ್ನು ಬಳಸುವಂಥದ್ದು. ಕಲ್ಲುಪ್ಪನ್ನು ತಗೊಳ್ಳಿ, ಇದಕ್ಕೆ ಒಂದಷ್ಟು ಹಾಕ್ಕೊಳ್ಬೇಕು. ಪ್ರತಿಯೊಬ್ಬರೂ ಅಷ್ಟೇ ರಾಕ್ ಸಾಲ್ಟನ್ನು ಮನೆಯಲ್ಲಿ ಜಾಸ್ತಿ ಬಳಸಬೇಕು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ನಾವು ಮನೆ ಒರೆಸುವ ಮುಖಾಂತರ, ಅಂದರೆ ಮನೆ ಒರೆಸೋದಕ್ಕೆ ಕಲ್ಲುಪ್ಪನ್ನು ಬಳಸ್ತೀವಿ. ಹೊರಗಡೆಯಿಂದ ಬಂದಾಗ ಕೈ ಕಾಲು ಸುಸ್ತು ಆಗ್ತಾಯಿಲ್ಲ ಅಂತ ಹೇಳಿದ್ರೆ ನಾವು ಬಿಸಿ ನೀರಿಗೆ ಇದನ್ನು ಸ್ವಲ್ಪ ಹಾಕಿ ಸ್ನಾನ ಮಾಡೋದ್ರಿಂದ ಕೂಡ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಆ ನಕಾರಾತ್ಮಕ ಶಕ್ತಿಯಿಂದ ನಾವು ಹೊರಗಡೆ ಬರಬಹುದು. ಅದಕ್ಕೆ ಬೇಗ ದೃಷ್ಟಿ ದೋಷಗಳನ್ನು ತೆಗೆಯುವಂಥ ಶಕ್ತಿ ಕಲ್ಲುಪ್ಪಿಗೆ ಇರೋದ್ರಿಂದ
ಇದನ್ನು ಇದ್ರ ಮೇಲೆ ಸ್ವಲ್ಪ ಹಾಕಬೇಕು. ನಿಂಬೆಹಣ್ಣು ಯಾವುದೇ ರೀತಿಯಾದಂಥ ಪರಿಹಾರಗಳಿಗೆ ಮುಖ್ಯವಾಗಿ ಬಳಸುವಂಥದ್ದು. ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ. ನಾವು ದುರ್ಗಾದೇವಿಗೆ ಮುಖ್ಯವಾಗಿ ನಿಂಬೆಹಣ್ಣಿನ ಹಾರವನ್ನು ಹಾಕಿ ಮಾಡ್ತೀವಿ. ಅಂದರೆ ದುಷ್ಟಶಕ್ತಿಗಳು ಹಾಗೂ ಶತ್ರುಗಳ ಕಾಟ, ನರದೃಷ್ಟಿ ಇದೆಲ್ಲ ಇದ್ದಾಗ ಬೇಗನೆ ನಿವಾರಿಸುವಂಥದ್ದು. ಇದ್ರ ಮೇಲೆ ನಾವು ಒಂದು ಕರ್ಪೂರದ ಬಿಲ್ಲೆಯನ್ನು ಇಡಬೇಕು. ಪಚ್ಚ ಕರ್ಪೂರ ಆದರೆ ಬಹಳ ಚೆನ್ನಾಗಿರುತ್ತೆ, ಅದನ್ನು ಬಳಸಿ. ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾದಂಥ ಕರ್ಪೂರವನ್ನು ಹಾಕಬಹುದು. ಈ ಥರ ಇಟ್ಟು ಹಚ್ಚಬೇಕು. ಹಚ್ಚಿಬಿಟ್ಟು ಈ ಬೆಳಕೆಲ್ಲ ನಿಮ್ಮ ಮನೆಯ ಮೂಲೆಗಳಲ್ಲಿ ನೀವು ಇದನ್ನು ಪ್ಲೇಟನ್ನು ಕೈಯಲ್ಲಿಟ್ಕೊಂಡು ಓಡಾಡಿಸ್ಬೇಕು. ನಮಗಿರುವಂಥ ದುಡ್ಡು ಕಾಸಿನ ಸಮಸ್ಯೆಗಳು, ಮನೆಯಲ್ಲಿ ಹೊಂದಾಣಿಕೆ ಇಲ್ಲ, ಪ್ರೀತಿ ಗೌರವ ಇಲ್ಲ, ಹಾಗೂ ಕೆಲಸದ ಮೇಲೆ ನಮಗೆ ಆಸಕ್ತಿ ಇಲ್ಲ, ಆದಾಯ ಹೆಚ್ಚಾಗ್ತಾ ಇಲ್ಲ, ಇದೆಲ್ಲ ಇರುತ್ತಲ್ವ, ಇವುಗಳನ್ನು ನೀವು ಕೇಳಿಕೊಂಡಿದ್ದೆ ಓಡಾಡಿಸ್ಬೇಕು ಸ್ನೇಹಿತರೆ ಇದನ್ನು. ತದನಂತರ ಇದನ್ನು ನೀವು ನೀಟಾಗಿ ಈ ಪ್ಲೇಟನ್ನು ಓಡಾಡಿಸುವಾಗ ನಿಮ್ಮ ಸಮಸ್ಯೆಗಳನ್ನು ಮನಸ್ಸಲ್ಲೇ ಹೇಳ್ಕೊಂಡು ಇದನ್ನು ಓಡಾಡಿಸಿ ಮನೆಯ ಹೊರಗಡೆ ತಗೊಂಡು ಬಂದಿದ್ದೆ ನಿಮ್ಮ ಬಾಗಿಲ ಹತ್ರ ಈ ಕಡೆನೋ ಆ ಕಡೆನೋ ಇಟ್ಬಿಡಿ. ಇದನ್ನೇನು ಇಲ್ಲೇ ಇಡಬೇಕು ಅಂತ ಏನೂ ಇಲ್ಲ. ಯಾಕಂದರೆ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಇದು ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ಹೊರಗಡೆ ತಗೊಂಡು ಬಂದು ನಾವು ಇಟ್ಟಾಗ ಹೊರಗಡೆಯಿಂದ ಬರುವಂಥ ಯಾವುದೇ ರೀತಿಯ ಕಷ್ಟ ನಷ್ಟಗಳು, ಮುಖ್ಯವಾಗಿ ಮನೆಯಲ್ಲಿ ಇರುವಂಥ ದರಿದ್ರವನ್ನು ದೂರ ಮಾಡುತ್ತೆ. ಎಷ್ಟೋ ಜನ ಮಾತುಗಳಲ್ಲೇ ಮನೆಯಲ್ಲಿ ನೀನೆಷ್ಟು ನಾನೆಷ್ಟು ಅಂತ ಮಾತಾಡ್ತಾ ಇರ್ತಾರೆ, ಜಗಳ ಮಾಡ್ತಾರೆ, ತುಂಬ ನೋವು ಮಾಡ್ಕೊಳ್ತಾ ಇರ್ತಾರೆ ಸ್ನೇಹಿತರೆ. ಇದರಿಂದ ಮನಸ್ಸಿಗೆ ತುಂಬ ಘಾಸಿ ಆಗ್ತಾ ಇರುತ್ತೆ. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರೇ ಇಲ್ಲ, ಮನೆಯಲ್ಲಿ ನಾವು ದುಡಿತಾ ಇದ್ದೀವಿ, ನೆಮ್ಮದಿ ಇಲ್ಲ, ಒಂದು ರೆಸ್ಪೆಕ್ಟ್ ಇಲ್ಲ ಅಂತ ನಾವು ಎಷ್ಟೋ ಅಂದ್ಕೊಳ್ತಾ ಇರ್ತೀವಲ್ವ. ನಿಜವಾಗ್ಲೂ ಅದು ಎಲ್ಲವೂ ಕೂಡ ಈ ಪರಿಹಾರದ ಮುಖಾಂತರ ನಮಗೆ ಒಂದೊಂದೇ ಸಿಗ್ತಾ ಬರುತ್ತೆ. ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದು. ಮಾರನೇ ದಿನ ಆ ಪ್ಲೇಟಲ್ಲಿರುವಂಥ ಎಲ್ಲ ವಸ್ತುಗಳನ್ನು ನೀವು ನಿಮ್ಮ ಕೈಯಲ್ಲಿ ಒಂದು ಕವರನ್ನು ತಗೊಂಡಿದ್ದೆ ಅದರೊಳಗಡೆ ಹಾಕಿಬಿಟ್ಟು, ಯಾರು ತುಳಿದೇ ಇರುವ ಕಡೆ ಮಾರನೇ ದಿನ ಬೆಳಗ್ಗೆನೇ ತಗೊಂಡೋಗಿ ಹಾಕಿಬಿಟ್ಟು, ಇನ್ನು ನಿಮ್ಮ ದಿನನಿತ್ಯದ ಕೆಲಸಗಳು ಯಾವ ರೀತಿ ಇರುತ್ತೋ ಅದನ್ನು ಆರಾಮಾಗಿ ಮಾಡ್ಕೊಳ್ಬಹುದು. ಈ ರೀತಿ ನೀವೊಂದು 3 ಮಂಗಳವಾರ ಅಥವಾ 5 ಮಂಗಳವಾರ ಮಾಡ್ಕೊಳ್ಳಿ. ಬಹಳ ದೊಡ್ಡ ಬದಲಾವಣೆ ಆಗುತ್ತೆ, ಒಳ್ಳೆಯದಾಗುತ್ತೆ. ಧನ್ಯವಾದ.